ಹೆದರಿಸ್ಬೇಡ ಕಣೋ, ಭಯ ಆಗುತ್ತೆ. ಅದಕ್ಕೆ ಹೇಳಿತು ಹೋಗಿ ಮಲ್ಕೋ. ನೋಡು, ನೀನು ಏನು ಬರೀತಿದ್ಯಾ ನನಗೆ ಗೊತ್ತಾಗ್ಬೇಕು. ಆ್ಯಕ್ಚುಲಿ ಏನಾಗಿದೆ ಗೊತ್ತಾ, ನನ್ನ ಜೊತೆ ಕೆಲಸ ಮಾಡೋಕ್ಕೆ ಅಂತ ಮೊನಿಕಾ ಅಂತ ಒಂದು ಹುಡುಗಿ ಸೇರ್ಕೊಂಡಿದ್ದಾಳೆ. ಅವಳನ್ನು ನೋಡಿದ ತಕ್ಷಣ ಲವ್ ಅಟ್ ಫಸ್ಟ್ ಸೈಟ್ ಔಟಿದೆ. ಅವಳನ್ನೇ ನೆನೆಸ್ಕೊಂಡು ಲವ್ ಲೆಟ್ರು ಬರೀತಾ ಐತೆ. ನೀವೊಂದು ಡಿಸ್ಟರ್ಬ್ ಮಾಡಿ. ನೀನು ಲವ್ ಲೆಟ್ರು ಮೋನಿಕಾ ಅನ್ನೋಳಿಗೆ ನಾನಿದನ್ನು ನಂಬಬೇಕು. ನಂಬಲೇಬೇಕು. ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ. ಅವಳು ಕಣ್ಣು ವಾವ್, ಅವಳು ಮೂಗು ವಾವ್, ಅವಳು ಬಾಯಿ ವಾವ್. ನನಗೆ ಎಷ್ಟು ಲವ್ ಆಗ್ಬಿಟ್ಟಿದೆ ಅಂದರೆ 2 ಸತಿ ಎಂಗೇಜ್ಮೆಂಟ್ ಆಗೋಣ ಅಂತಿದ್ದೀನಿ. ಓಕೆ, ಇನ್ನು ಮೋನಿಕಾ ಯಾವ ಕಲರ್ ಲಿಪ್ಸ್ಟಿಕ್ ಹಾಕ್ತಾಳೆ ಹೇಳು? ಎಲ್ಲೋ. ವಾವ್, ಎಲ್ಲೋ? ಏನು ಎಲ್ಲೋ ಎಲ್ಲೋ ಡರ್ಟಿ ಫೆಲೋ. ಇಟ್ಸ್ ಆ್ಯಕ್ಚುಲಿ ಗ್ರೀನ್. ಗ್ರೀನಾ? ನೋ 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 ನೋ, ಇಟ್ಸ್ ಆ್ಯಕ್ಚುಲಿ ವೈಟ್. ವೈಟ್? ವೈಟು ಹಾಕಲ್ವಾ? ಓಕೆ, ನಾನು ಸೀಕ್ರೆಟ್ ಬಿಟ್ಕೊಟ್ಬಿಡ್ತೀನಿ. ಆ್ಯಕ್ಚುಲಿ ಅವಳು ಲಿಪ್ಸ್ಟಿಕ್ಕೇ ಹಾಕಲ್ಲ. ಹಾಗಾದರೆ ನಾನು ನಾಳೆಯಿಂದ ಲಿಪ್ಸ್ಟಿಕ್ ಹಾಕೋದು ಬಿಟ್ಬಿಡ್ಲಾ? ನೀನು ಯಾಕೆ ಬಿಡ್ತೀಯಾ? ನಾನು ರಾಧಿಕನ್ ಬಗ್ಗೆ ಮಾತಾಡಿದ್ದು. ಹಾಂ, ನೋಡು, ನಿನ್ನ ಲೈಫಲ್ಲಿ ಮೋನಿಕಾ, ರಾಧಿಕಾ, ದೀಪಿಕಾ, ಆಶಿಕಾ ಎಲ್ಲನೂ ನಾನೇ. 10 ಜನ ಹುಡುಗರನ್ನ ಹೊಡಿ ಅಂದರೂ ಹೊಡಿತೀಯ, ಆದರೆ ಹುಡುಗಿರ್ನೆಲ್ಲ ನೋಡೋಕ್ಕೆ ಚಾನ್ಸೇ ಇಲ್ಲ. ನೋಡು, ಸುಮ್ಮನೆ ಈ ಬಿಲ್ಡಪ್ ಎಲ್ಲ ಬೇಡ. ಅದೇನು ಬರೀತಿದ್ಯಾ ಹೇಳು. ನೀನು ನೋಡಿದ್ದಿಂದ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅದೆಲ್ಲನೂ ಈ ಡೈರಿಯಲ್ಲಿ ಬರೀತಾ ಇದ್ದೀನಿ. ಪ್ರತಿ ಕ್ಷಣನೂ ನೆನಪಾಗಿ ಉಳಿಯುತ್ತೆ. ಯಾವತ್ತೋ ಒಂದಿನ ನಾನು ನಿನ್ನ ಅಜ್ಜ ಆಗಿರ್ತೀವಿ ಗೊತ್ತಾ. ಅವತ್ತು ಈ ಡೈರಿನ ತೆಗೆದು ಓದ್ತಾರೆ ಎಷ್ಟು ಖುಷಿ ಆಗುತ್ತಲ್ಲ. ವಾವ್, ಇದ್ರಲ್ಲಿ ನನ್ನ ಬಗ್ಗೆನೂ ಬರೀತಿದ್ಯಾ? ಮಾಡೋ ಕೆಲಸ ಇಲ್ವಾ ನನಗೆ? ನನ್ನ ಲೈಫ್ ಬಗ್ಗೆ ಬರೀತಾ ಇದ್ದೀನಿ ಅಂದರೆ ನೀನು ಇಲ್ಲದೆ ಇರೋ ಚಾಪ್ಟರ್ ಇದೆಯಾ? ಹಾಗಾದ್ರೆ ನನಗೆ ತೋರಿಸೋ ಪ್ಲೀಸ್ ಪ್ಲೀಸ್ ಪ್ಲೀಸ್. ತೋರಿಸ್ತೀನಿ, ಆದರೆ ಅದಕ್ಕೆ ಟೈಮ್ ಬರಬೇಕು. ಈಗ ಸದ್ಯಕ್ಕೆ ನೀನು ಹೋಗಿ ಮಲ್ಕೋ. ನೀನು ಇಷ್ಟು ದೂರ ಕೂತಿದ್ರೆ ನಂಗೆ ನಿದ್ದೆ ಬರುತ್ತಾ? ನಾ ಹತ್ತಿರ ಇದ್ರೆ ಬರುತ್ತಾ? ಹ್ಞೂ. ಕಾವ್ಯ, ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಕೂತ್ಕೋ. ಈ ಮಾತನ್ನ ನೀನಲ್ಲ ನಾನು ಹೇಳಬೇಕು. ಯಾಕೆ ಹಾಗಂತ್ಯ? ಕಾಲೇಜ್ ಮುಗಿದ ಮೇಲೆ ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಹೌದೌದು, ನೀನ್ ಮಿಸ್ ಮಾಡ್ಕೊಳ್ಳೋಕೆ ನಿನ್ ಗಂಡ ಬಿಡ್ಬೇಕಲ್ಲ. ಯಾವಾಗ್ಲೂ ನಿನ್ನ ಮಿಸ್ ಮಾಡ್ಕೋತಿರ್ತಾರೆ, ಅಂಥದ್ರಲ್ಲಿ ನೀನ್ ನಾನು ಎಲ್ಲೇ ಮಿಸ್ ಮಾಡ್ಕೋತೀಯಾ? ಅದು ನಿಜ ಕಣೆ. ಕಾವ್ಯ, ನಿಂಗೊಂದು ವಿಷಯ ಗೊತ್ತಾ? ದೇವರು ಕೆಲವ್ರಿಗೆ ಒಳ್ಳೆ ಫ್ಯಾಮಿಲಿ ಕೊಡ್ತಾನೆ, ಒಳ್ಳೆ ಮನೆ ಕೊಡ್ತಾನೆ, ಒಳ್ಳೆ ಸಂಪಾದನೆನೂ ಕೊಡ್ತಾನೆ. ಆದರೆ ಕೆಲವ್ರಿಗೆ ಲೈಫ್ ಪಾರ್ಟ್ನರ್ ವಿಷಯದಲ್ಲಿ ಕೈ ಕೊಟ್ಬಿಡ್ತಾನೆ. ಯಾರಿಗೊಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾನೋ ಅವ್ರಿಗೆ ಇದೆಲ್ಲ ಮ್ಯಾಟ್ರೇ ಆಗಲ್ಲ. ಆಗ ಅವನ ಜೊತೆ ಗುಡಿಸ್ಲಲ್ಲಿದ್ರೂ ಕೂಡ ಅರಮನೆ ಅಂತ ಫೀಲ್ ಮಾಡ್ತಾರೆ. ಅದಕ್ಕಿಂತ ಇನ್ನೇನು ಬೇಕಲ್ವಾ?
ನೀನ್ ನೋಡಿದ್ರೆ ನಿನ್ ಗಂಡನ್ ಹೊಗಳು, ಅವ್ರು ನೋಡಿದ್ರೆ ನಿನ್ನನ್ ಹೊಗಳ್ಳಿ. ನಾವು ಆಡಿಯನ್ಸ್ ತರ ಕುತ್ಕೊಂಡು ಚಪ್ಪಾಳೆ ತಟ್ಬೇಕಷ್ಟೆ. ಕಾವ್ಯ, ಅಂದ್ಹಾಗೆ ಕೇಳೋದೇ ಮರ್ತೆ, ನಿನ್ ಗಂಡ ಹೇಗ್ ನೋಡ್ಕೋತಿದ್ದಾರೆ? ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. 100 ರೂಪಾಯಿ ರಿಚಾರ್ಜ್ ಮಾಡಿಸಿದ್ರೆ 50 ರೂಪಾಯಿ ರಿಚಾರ್ಜ್ ಜಗಳ ಮಾಡಕ್ಕೆ, ಇನ್ನು 50 ರೂಪಾಯಿ ರಿಚಾರ್ಜ್ ಪ್ರೀತಿ ಮಾಡೋಕೆ. ಸೊ ಹ್ಯಾಪಿಯಾಗಿದ್ದೀನಿ. ಅಲ್ಲ ಕಣೆ ಕಾವ್ಯ, ಪ್ರೀತಿ ಓಕೆ, ಆದ್ರೆ ಜಗಳ ನೀನ್ ಏನ್ ಹೇಳ್ತಿದ್ಯಾ? ಸರಿಯಾಗಿ ಯೋಚನೆ ಮಾಡಿ ಮಾತಾಡ್ತಿದ್ಯಾ ತಾನೆ? ನನಗೆ ಯಾಕೋ ನೀವಿಬ್ರು ಜಗಳ ಮಾಡೋದು ಅಷ್ಟು ಸರಿ ಬರಲ್ಲ ಕಣೆ. ನೋಡೆ, ಯಾವುದೇ ರಿಲೇಶನ್ಶಿಪ್ ಆಗ್ಲಿ ಪ್ರೀತಿ ಇರೋ ಕಡೆ ಜಗಳ ಇರ್ಬೇಕು. ಆಗ್ಲೇ ತಪ್ಪನ್ ತಿದ್ಕೊಂಡು ಕಂಫರ್ಟಬಲ್ ಆಗಿ ಜೀವನ ಮಾಡಕ್ ಸಾಧ್ಯ. ಜಗಳ ಮಾಡಿದ್ರೇನೆ ಅವ್ರು ನಮ್ಗೆ, ನಾವ್ ಅವ್ರಿಗೆ ಸಮಾಧಾನ ಮಾಡ್ಕೊಂಡು ಬದುಕೋಕ್ ಸಾಧ್ಯ. ಜಗಳ ಮಾಡಿದ್ರೇನೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಆಗೋದು. ಜಗಳ ಮಾಡಿದ್ರೇನೆ ಒಬ್ರಿಗೊಬ್ರು ಅನ್ಯೋನ್ಯವಾಗಿರೋಕಾಗೋದು. ಜಗಳ ಮಾಡದೇ ಇರೋ ರಿಲೇಶನ್ಶಿಪ್ಪೇ ಇಲ್ಲ. ಒಂದ್ ವೇಳೆ ಇದ್ರೂ ಅದ್ ಸ್ವಲ್ಪ ದಿನಕ್ಕೆ ಮುರಿದೋಗ್ಬಿಡತ್ತೆ. ಕೊನೆಯದಾಗ ಒಂದ್ ಮಾತು ಹೇಳ್ತೀನಿ ಕೇಳು, ಪ್ರೀತಿ ಎಲ್ಲಿರತ್ತೋ ಜಗಳನೂ ಅಲ್ಲಿರತ್ತೆ. ಸರಿ ಕಣೆ, ನಂಗೆ ಲೇಟ್ ಆಯ್ತು. ಗೃಹ ಪ್ರವೇಶಕ್ಕೆ ಇನ್ನೂ ತುಂಬಾ ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋದು ಬಾಕಿ ಇದೆ. ನಾನು ಬರ್ತೀನಿ. ತಗೋ, ನೀವು ನಿಮ್ಮ ಮನೆಯವರು ಗೃಹ ಪ್ರವೇಶಕ್ಕೆ ಬರ್ಬೇಕು. ನಾನಿನ್ ಬರ್ತೀನಿ, ಆಯ್ತಾ? ಬಾಯ್. ಅಲ್ಲ, ನಾವಿಬ್ರು ಯಾವತ್ತೂ ಜಗಳ ಆಡೇ ಇಲ್ಲ. ಕಾವ್ಯ ಹೇಳೋ ಪ್ರಕಾರ ನಮ್ಮಿಬ್ರದ್ ರಿಲೇಶನ್ಶಿಪ್ಪೇ ಅಲ್ವಾ? ಅಂದ್ರೆ ನಮ್ಮಿಬ್ರು ಸಂಬಂಧ ಬೇಗ ಮುರಿದೋಗುತ್ತಾ? ಇಲ್ಲ ಇಲ್ಲ, ಚೆನ್ನಾಗಿದ್ದಾಗ ಒಂದ್ ದೃಷ್ಟಿ ಬೊಟ್ಟು ಇಟ್ಟೇ ಇರ್ತಾರೆ. ಹಾಗೆ ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಜಗಳ ಆಡ್ಲೇಬೇಕು. ಹೌದು, ಅದೇ ಸರಿ. ಕಾವ್ಯ ಅದೆಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ಬಿಟ್ಲು, ಜಗಳ ಮಾಡಿಲ್ಲ ಅಂದ್ರೆ ಸಂಬಂಧನೇ ಮುರಿದೋಗುತ್ತೆ ಅಂತ. ಅಕಸ್ಮಾತ್ ಅವಳಿಗೆ ಮದುವೆ ಆಗಿಲ್ಲ ಅಂದಿದ್ರೆ ನಂಬೋದಕ್ಕೆ ಕಷ್ಟ ಆಗ್ತಿತ್ತು. ಅವಳಿಗೆ ಮದುವೆ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅವಳು ಹೇಳ್ತಿರೋದು ನಿಜ ಅನ್ಸತ್ತೆ. ಪ್ರಪಂಚದಲ್ಲಿ ಜಗಳ ಮಾಡದೇ ಇರೋ ಒಂದೇ ಒಂದು ಜೋಡಿ ಅಂದ್ರೆ ಅದು ನಾನು ಅಭಿ ಮಾತ್ರ ಅನ್ಸತ್ತೆ. ಎಲ್ರೂ ಜಗಳ ಆಡ್ತಾರೆ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ